ನಮ್ಮ ಯಜಮಾನ್ರು, ನಮ್ಮ ಅಣ್ಣ, ಇದೇ ನಮ್ಮ ತವ್ರ ಮನೆ. ಇವ್ರು ಯಾರು? ಅಶ್ವಿನಿ ಅವರು. ಅರ್ಧ ರಿಸೆಪ್ಷನ್ ಎಲ್ಲ ಆದ್ಮೇಲೆ ತಮ್ಮ ಹೊಸ ಕಾರ್ ತಗೊಬಂದಿದ್ದ ಅವ್ರ ಅಕ್ಕನ ಕರ್ಕೊಂಡು ಹೋಗೋಕ್ಕೆ ಚೌಟ್ರಿ. ಇದು ಅವಾಗ ಟ್ರೆಂಡಿಂಗಲ್ಲಿ ಇದ್ದಿದ್ದು. ಆಮೇಲೆ ಇದು ಗಂಟು ಕರ್ಕೊಬರೋ ಶಾಸ್ತ್ರ. ಹೇಗಿದೆ ಜೋಡಿ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಊಟ ಕೂತಿದ್ದ ಅಶ್ವಿನಿ ನಮ್ಮ ಜೊತೆ ಪಾಪ 12 ಗಂಟೆಯಲ್ಲಿ. ನೋಡಿ ಅವಾಗ ಏನು ಸಕ್ಕತ್ ಹೀರೋ. ಬರೀ ಮಾವವ್ರಮ್ಮ ನಮ್ಮತ್ತೆ. ನನ್ನ ದೊಡ್ಡ ತಮ್ಮ. ಇವನಿಗೂ ಇವಾಗ ಮದುವೆ ಆಗಿ ಒಂದು ಮಗು ಇದೆ. ಎಷ್ಟು ಚೆನ್ನಾಗವ್ರೆ ನಮ್ಮಮ್ಮ. ಮನೆ ಜನ ಎಲ್ಲ ಹಾಲು ಅನ್ನ ತಿನ್ನಿಸ್ತಾರೆ. ಮಗಳದು ತವರಿಂದ ನಂಟು ಹಾಲು ಜೇನು ಥರ ಇರಲಿ ಅಂತ ಇರ್ಬೋದು. ಇದೆಲ್ಲ ಬಳೆ ಶಾಸ್ತ್ರದ್ದೇ ಇರೋದು ಫುಲ್ಲು. ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಚೆ ಕಡೆಯಿಂದ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ಎಲ್ಲರೂ ನನ್ನ ಚಾನಲಲ್ಲಿ ಕಮೆಂಟ್ ಮಾಡ್ತಾಯಿದ್ರು ನಿಮ್ಮ ಮದುವೆ ಫೋಟೋಸು ಮತ್ತು ಆಲ್ಬಮ್ ವಿಡಿಯೋ ಮಾಡಿ ಮತ್ತು ಮದುವೆದು ವೀಡಿಯೋಸ್ನ ತೋರಿಸಿ ಅಂತ. ಸೊ ಫೈನಲಿ ಇವತ್ತು ನಾನು ಊರಿಗೆ ಹೋಗಿದ್ದಾಗ ನಂದು ಮದುವೆ ಆಲ್ಬಮ್ನ ತೊಗೊಬಂದಿದ್ದೀನಿ. ಇವತ್ತು ನಾನು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಫಸ್ಟ್ ಯಾವ್ದು ತೋರಿಸೋಣ ಅಶ್ವಿನಿ? ರಿಸೆಪ್ಷನ್ ಫಸ್ಟ್ ಆಗಿದ್ದಲ್ವಾ? ಹೌದಾ, ನಾನು ಬಳೆ ಶಾಸ್ತ್ರ ತೋರಿಸ್ತೀನಿ. ಏಕೆಂದರೆ ಫಸ್ಟ್ ಇರೋದು ಅದೇ. ಇದು ಆಲ್ಬಮ್ ನೋಡಿ. ಇವರೇ ನಮ್ಮ ಯಜಮಾನ್ರು, ನಮ್ಮ ಅಣ್ಣ. ನೋಡಿ ಫಸ್ಟ್ ಇದೆ ನೋಡಿ. ಹೇಗಿದೆ ಜೋಡಿ ಕಮೆಂಟ್ ಮಾಡಿ. ಎಲ್ಲ ಫೋಸಸ್ಸು ನಮ್ಮ ನಾಗೇಂದ್ರ ಮಾಡಿಸಿದ್ದು. ಫೋಟೋಗ್ರಾಫರ್ ಸುಮ್ಮನೆ ಕೂತಿದ್ರು, ಅವರೇ ಬಂದಿದ್ದೆಲ್ಲ ಮಾಡಿಸಿದ್ದು ಅಲ್ಲ ಅಶ್ವಿನಿ? ಫಸ್ಟ್ ತೆಗಿತಾ ಇದ್ದಂಗೆ ನಮ್ಮ ಮನೆ ನೋಡಿ. ಇದನ್ನ ನೋಡಿ, ನಮ್ಮ ಅತ್ತಿಗೆಯವರ ಮನೆ. ಇದೇ ನಮ್ಮ ತವ್ರ ಮನೆ. ನಾನು ತೋರ್ಸೋಕ್ಕಾಗಿಲ್ಲ ಅವತ್ತು ನೀಟಾಗಿ, ಸೊ ಕ್ಯಾಪ್ಚರ್ ಮಾಡಿರಲಿಲ್ಲ. ಇದೇ ನಮ್ಮ ಅತ್ತಿಗೆಯವರ ತವರ ಮನೆ. ಯಾರ್ದಪ್ಪ ಇದು ಮನೆ? ನೋಡಿ ಇವನ್ನ ಬುದ್ಧ ಮನೆ ಅಂತೆ. ಇವ್ರು ಯಾರು? ಇದು ನಮ್ಮ ಮನೆ. ಚಪ್ಪರ ಎಲ್ಲ ಹಾಕಿ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಅಂತ. ಇಲ್ಲಿ ಬಳೆ ಶಾಸ್ತ್ರ ನಡೀತಾ ಇದೆ ನೋಡಿ. ಇದು ನಮ್ಮ ಅತ್ತಿಗೆ. ಇಲ್ಲಿ ನೋಡಿ, ಇದೆಲ್ಲ ನಮ್ಮ ಅತ್ತಿಗೆದಿರು. ಇವರೆಲ್ಲ ಅಕ್ಕಪಕ್ಕ ಊರುಗಳಲ್ಲಿ ಎಲ್ಲರೂ ಇರ್ತಾರಲ್ವಾ, ಸೊ ಅವರೆಲ್ಲ ನಮ್ಮ ಅತ್ತಿಗೆದಿರೆ. ಏಕೆಂದರೆ ನಾನೇ ಲಾಸ್ಟು, ಅದಕ್ಕೆ. ಬಳೆ ತೊಟ್ಟಿದ್ದು ನಮ್ಮ ದೊಡ್ಡಮ್ಮ ರಾಮನಗರದಲ್ಲಿ ಅವರು ಬಳೆ ಶಾಪ್ ಇಟ್ಕೊಂಡಿದ್ದಾರೆ. ಅವರು ಮದುವೆಗಳಿಗೆಲ್ಲ ಬಳೆ ತೊಡಕ್ಕೆ ಹೋಗ್ತಾರೆ. ಸೊ ನಮ್ಮ ಮದುವೆಗೆ ನಾವು ಅವ್ರಿಗೆ ಹೇಳಿದ್ದು. ಇದು ನಮ್ಮಕ್ಕ, ಅವಳು ತೊಡ್ತಾಳೆ. ಇದು ನಮ್ಮ ದೊಡ್ಡಮ್ಮ, ನಮ್ಮಕ್ಕ. ಎಷ್ಟು ನೀಟಾಗಿ ಕೈ ತುಂಬ ಬಳೆ ತೊಡಿಸಿದ್ದಾರೆ ನೋಡಿ. ಇದೆಲ್ಲ ಫುಲ್ಲು ಇದೆಲ್ಲ ಬಳೆ ಶಾಸ್ತ್ರದ್ದೇ ಇರೋದು ಫುಲ್ಲು. ಜಾತ್ರೆಯಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಚಿಕ್ಕವ್ರು ಇವರು. ನನ್ನ ಕೂದಲು ನೋಡಿ ಅವಾಗ ಎಷ್ಟು ಉದ್ದ ಇದೆ. ಇದೆಲ್ಲ ಫುಲ್ಲು ಬಳೆ ಶಾಸ್ತ್ರದ್ದೇ. ಇದಾದಮೇಲೆ ಶಾಸ್ತ್ರದ ನೀರು ತರ್ತಾರಲ್ವಾ, ಇದು ಊರ ಹತ್ರ ಅಲ್ಲಿ ಹರಳಿ ಮರ ಆಯ್ತಲ್ಲ, ಅಲ್ಲಿಂದ ಒಂದು 5 ಜನ ಮುತ್ತೈದೆಯರು ಹೋಗಿ ಶಾಸ್ತ್ರದ ನೀರು ತೊಗೊಬರ್ತಾರೆ. ಏಕೆಂದರೆ ಅರಶಿನ ಹಚ್ಚಿ ಸ್ನಾನ ಮಾಡಿಸಿ ಹೆಣ್ಣನ್ನು ಚೌಟ್ರಿ ಕರ್ಕೊಂಡು ಹೋಗೋ ಟೈಮಲ್ಲಿ ಸ್ನಾನ ಮಾಡಿಸ್ತಾರಲ್ಲ, ಅದಕ್ಕೆ ಶಾಸ್ತ್ರದ ನೀರು ತೊಗೊಬಂದಿದ್ದು. ಮತ್ತು ಶಾಸ್ತ್ರದ ನೀರು ತಂದಾದಮೇಲೆ ಸ್ನಾನ ಮಾಡ್ಸೋಕ್ಕೂ ಮುಂಚೆ ಮನೆ ಜನ ಎಲ್ಲ ಹಾಲು ಅನ್ನ ತಿನ್ನಿಸ್ತಾರೆ. ಬಟ್ ಏನು ಅಂತ ಗೊತ್ತಿಲ್ಲ, ಹಾಲು ಅನ್ನ, ಅದಕ್ಕೆ ಸಕ್ಕರೆ, ತುಪ್ಪ ಏನೇನೋ ಹಾಕಿರ್ತಾರೆ. ಅದಕ್ಕೆ ಮಗಳದು ತವರಿಂದ ನಂಟು ಹಾಲು ಜೇನು ಥರ ಇರಲಿ ಅಂತ ಇರ್ಬೋದೇನೋ ಅಲ್ವಾ ಅಶ್ವಿನಿ? ನೋಡಿ ನಮ್ಮ ಮನೇಲಿ ಒಬ್ಬರೂ ಬಿಟ್ಟಿಲ್ಲ, ನನಗೆ ತಿನ್ನೋಕೆ ಆಗ್ತಾ ಇಲ್ಲ, ಒಬ್ಬರೂ ಬಿಟ್ಟಿಲ್ಲ. ನಮ್ಮ ಸಂಜು ನೋಡಿ, ಆವಾಗ ಇನ್ನೂ ಅವನು 5th ಸ್ಟ್ಯಾಂಡರ್ಡ್ ಅನಿಸುತ್ತೆ, ಚಿಕ್ಕ ಮಗು ಅವನು ಬಿಟ್ಟಿಲ್ಲ. ನಾನು ತಿನ್ನಿಸ್ತೀನಿ ಅಂತ ನಮ್ಮ ಮಾಮನ ಮಕ್ಕಳು ಎಲ್ಲರೂ ತಿನ್ಸವ್ರೆ. ತಿನ್ನೋಕ್ಕಾಗಿಲ್ಲ ಅಂದರೂ ತಿಂದೆ. ಅದೆಲ್ಲ ಆದಮೇಲೆ ಅರ್ಶಿನ ಹಚ್ಚಿದ್ದು ಅದೆಲ್ಲ ಫೋಟೋ ಏನು ತೆಗ್ಸಿಲ್ಲ. ಅರ್ಶಿನ ಹಚ್ಚಿದ ಮೇಲೆ ಫೋಟೋ ತೆಗಿಸ್ಕಾಗ್ತಿರ್ಲಿಲ್ಲ ಬಿಡಿ. ಅದಕ್ಕೆ ಎಷ್ಟು ಜನ ನೀರು ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಂಜೆವರೆಗೂ ಎಲ್ಲ ನೋಡಿ. ಅರ್ಶಿನ ಹಚ್ಚಿ ಸ್ನಾನ ಎಲ್ಲ ಆದಮೇಲೆ ಆಚೆಗಡೆ ನಿಂತ್ಕೊಂಡು ಅಕ್ಕಿ ಶಾಸ್ತ್ರ ಮಾಡ್ತಾರೆ. ಇದು ಎಷ್ಟು ಜನ ಅಂತ ಏನಿಲ್ಲ, ಅರ್ಶಿನ ಹಚ್ಚಿ ನೀರು ಉಯ್ಯೋದು ಮಾತ್ರ ಶಾಸ್ತ್ರದ ಪ್ರಕಾರ ಮಾಡ್ತಾರೆ. ಇದು ಅಕ್ಕಿ ಹಾಕೋದು, ಎಲ್ಲರೂ ಕೂಡ ಹಣೆಗೆ ಅರ್ಶಿನ ಕುಂಕುಮ ಹಚ್ಚಿ ಶಾಸ್ತ್ರ ಮಾಡೋದು ನೋಡಿ. ಎಲ್ಲರೂ ಇದ್ದಾರೆ. ನಮ್ಮ ಅತ್ತಿಗೆದಿರೇ, ನಮ್ಮ ದೊಡ್ಡಮ್ಮದಿರ, ಅಕ್ಕಪಕ್ಕ ಮನೆಯವರು, ಊರು ಅಂತ ಅಂದಮೇಲೆ ತುಂಬ ಇರ್ತಾರಲ್ಲ ಅವರು. ಇವನು ನನ್ನ ತಮ್ಮ. ಛತ್ರದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಎಲ್ಲ ಮಾಡಿ ಪಾಪ ಅಕ್ಕಿ ಹಾಕ್ತಾವ್ರೆ ಬಾ ಅಂತ ಅಂದಿದ ತಕ್ಷಣ ಓಡಿ ಬಂದು
ಶಾಸ್ತ್ರ ಮಾಡಿದ್ದು ಎಲ್ಲರೂ ಇದ್ದಾರೆ ನೋಡಿ. ಇವರು ನಮ್ಮ ಮಾಮ ಅಂದ್ರೆ ಇವರೆಲ್ಲ, ಇವರು ದೊಡ್ಡ ಮಾಮ, ಇವ್ರು ಎರಡನೇ ಮಾಮ, ದೊಡ್ಡ ಮಾಮ ಒಬ್ರು ಇದ್ದಾರೆ. ಅವರು ಹುಷಾರಿಲ್ಲ ಅಂತ ನೈಟ್ ಬಂದಿರಲಿಲ್ಲ ಪಾಪ, ಬೆಳಿಗ್ಗೆ ಬಂದಿದ್ರು. ಆ ಧಾರೆ ಫೋಟೋದಲ್ಲಿರುತ್ತೆ, ಅವ್ರನ್ನ ತೋರಿಸ್ತೀನಿ. ನಮ್ಮ ಅಮ್ಮನಿಗೆ ಒಟ್ಟು 4 ಜನ ಅಣ್ಣ ಒಬ್ಬರು, ತಮ್ಮದಿರು 3 ಜನ, ಅಕ್ಕ ಒಬ್ಬರು, ನಮ್ಮಮ್ಮ ಒಬ್ಬರು, ಒಟ್ಟು 6 ಜನ ಅವ್ರ ಮಕ್ಕಳು. ಸೊ ನಮ್ಮದು ದೊಡ್ಡ ಫ್ಯಾಮಿಲಿ. ನಮ್ಮ ಅಪ್ಪಾಜಿಗೆ 3 ಜನ ಅಕ್ಕಂದರು, ನಮ್ಮ ಅಪ್ಪಾಜಿ ಒಬ್ಬರೇ. ತುಂಬ ದೊಡ್ಡ ಫ್ಯಾಮಿಲಿ. ಮತ್ತು ತಾತನಿಗೆ ಎಲ್ಲ ಅಣ್ಣ ತಮ್ಮಂದಿರು ಜಾಸ್ತಿ ಅಲ್ವಾ. ಸೊ ಊರಲ್ಲಿ ಇರೋರೆಲ್ಲ ಇವರೆಲ್ಲ ಅವರೇ ನಮ್ಮ ಅಣ್ಣ ತಮ್ಮಂದಿರು. ಇವರೆಲ್ಲ ನಮ್ಮ ಮಾಮದಿರು ನೋಡಿ. 2 ಮಾಮ, 3 ಮಾಮ ಇಲ್ಲಿ ಮಿಸ್ಸು, ಇವರು 4, ಇವರು ನಮ್ಮ ಮಾಮನೇ, ಇವ್ರ ಹೆಂಡ್ತಿ ನಮ್ಮ ಅತ್ತೆ, ಇವರು ದೊಡ್ಡವರು. ಇವನು ನನ್ನ ತಮ್ಮ, ಅಂದರೆ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಅವ್ರ ಮಗ, ಇವನು ಎರಡನೇ ಅವನು. ಇವರು ನಮ್ಮ ಮಾಮನ ಮಗಳು ಇವಳು. ಇದೆಲ್ಲ ಆದಮೇಲೆ ಶಾಸ್ತ್ರ ಎಲ್ಲ ಆದಮೇಲೆ ನೆಕ್ಸ್ಟು ಕಾರ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಕಾರ್ ಡೆಕೋರೇಷನ್ ನನ್ನ ತಮ್ಮ ಹೊಸ ಕಾರ್ ತೊಗೊಬಂದಿದ್ದ, ಅವ್ರ ಅಕ್ಕನಿಗೆ ಕರ್ಕೊಂಡು ಹೋಗೋಕ್ಕೆ ಚೌಟ್ರಿಗೆ ನೋಡಿ. ಆಶಾ ಎಸ್ KP ರಂಜಿತ್. ಇದು ಲಾಸ್ಟಲ್ಲಿ ಸ್ನಾನ ಎಲ್ಲ ಮಾಡಿಸಿ ಆಚೆ ನಿಂತ್ಕೊಂಡು ಮಡ್ಲು ಕಟ್ತಾರೆ, ತವ್ರ ಮನೆಯಿಂದ ಒಯ್ದು ಮಡ್ಲು ಕಟ್ತಾರಲ್ಲ, ಸೊ ಅದಿದು. ಅದಾದಮೇಲೆ ಚೌಟ್ರಿಗೆ ಬರ್ತೀವಿ. ಚೌಟ್ರಿಗೆ ಬಂದಮೇಲೆ ಇದು ನೋಡಿ ನಮ್ಮ ಗಂಡು. ನಾವು ಹೋದ್ರೂ ಇನ್ನೂ ಗಂಡು ಬಂದಿರಲಿಲ್ಲ, ಆಮೇಲೆ ಬಂದರು ಇವರು. ಆಮೇಲೆ ಇದು ಗಂಡು ಕರ್ಕೊಬರೋ ಶಾಸ್ತ್ರ. ಹಂಗೆ ನಮ್ಮ ಬಳಗದವ್ರು ಲೇಟಾಗಿ ನೀರು ಹಾಕಿದ್ರು, ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು ನೋಡಿ. ಇದು ನನ್ನ ರಿಸೆಪ್ಷನ್ ಡೆಕೋರೇಷನ್ ಹೇಗಿದೆ ಕಮೆಂಟ್ ಮಾಡಿ. ನಮ್ಮ ಮನೇಲೇ ಗ್ರ್ಯಾಂಡಾಗಿ ಆಗಿದ್ದು ಮದುವೆ ಇವರೇ, ನಾನೊಬ್ಬ. ಇನ್ನು ನಾಗೇಂದ್ರದು ಬಂದು ಅವನಿಗೆ ಸಿಂಪಲಾಗಿ ಆಗಬೇಕು ಅಂತ ಇಷ್ಟ ಆಯಿತು, ಸಿಂಪಲಾಗಿ ಆದ. ನಂದು ಗ್ರ್ಯಾಂಡಾಗಿ ಆಗಬೇಕಿತ್ತು, ಕೊರೋನಾ ಟೈಮ್ ಆಯಿತು, ಛತ್ರ ಎಲ್ಲ ಕ್ಯಾನ್ಸಲ್ ಆಗಿ ಮನೆ ಹತ್ರ ಮದುವೆ ಆಯಿತು. ಸೊ ಇವ್ರದ್ದು ಸೂಪರಾಗಿ ಆಗಿದ್ದು ಮದುವೆ. ಇದು ಅವಾಗ ಟ್ರೆಂಡಿಂಗಲ್ಲಿ ಇದ್ದಿದ್ದು ನಂದು. ನ್ಯೂ ಡಿಸೈನು. ಆಮೇಲೆ ಈ ಸ್ಯಾರಿನೂ ಅಷ್ಟೇ, ಈ ಕಲ್ಲರು ಸ್ಯಾರಿ ಅವಾಗ ಫುಲ್ಲು ಇದೇ ಟ್ರೆಂಡಿಂಗ್ ಸ್ಯಾರಿ. ಆಮೇಲೆ ಜ್ಯುವೆಲ್ರಿ ನೋಡಿ, ಅಶ್ವಿನಿನೂ ಸೇಮ್ ಜ್ಯುವೆಲ್ರಿ, ನಂದು ಸೇಮ್ ಜ್ಯುವೆಲ್ರಿನೇ ಹಾಕಿದ್ದು. ಎಲ್ಲರೂ ಹೇಳ್ತಾಯಿದ್ರು ಏನಿಬ್ರು ಒಂದೇ ಥರ ಸ್ಯಾರಿ, ಒಂದೇ ಥರ ಜ್ಯುವೆಲ್ರಿ ಎಲ್ಲ ಹಾಕಿದ್ದೀರಾ ಅಂತ. ಬಟ್ ಅವಾಗ ನನ್ನ ಮದುವೆ ಟೈಮಲ್ಲಿ ಜ್ಯುವೆಲ್ರಿ, ಸ್ಯಾರೀಸು ಇದೆಲ್ಲ ಟ್ರೆಂಡಿಂಗಲ್ಲಿತ್ತು. ಆಮೇಲೆ ಬ್ಲೌಸು ಕುಂದನ್ ವರ್ಕ್ ಮಾಡಿಸಿದ್ದು ಅಲ್ಲ ಅಶ್ವಿನಿ ಅವಾಗ ನೋಡಿ. ಆಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಗಿದ್ದು, ನನ್ನ ರಿಸೆಪ್ಷನ್ ಫೋಟೋಸ್ ಇದು. ಇದೆಲ್ಲ ನಮ್ಮ ನಾಗೇಂದ್ರ ಮಾಡಿಸಿದ್ದು ಫೋಟೋಶೂಟ್ಗಳು ನೋಡಿ. ಅನಿಸ್ತಿದೆ ಅದಕ್ಕೆ ಫೋಟೋಸ್ ಎಲ್ಲ ನೋಡಿದ್ರೆ ಖುಷಿ ಆಗ್ತೈತೆ. ಸಾಂಗ್ ಹಾಕ್ಲಾ? ಸವಿ ಸವಿ ನೆನಪು ನೋಡಿ, ನನ್ನಲ್ಲೂ ದಾಳಿಂಬೆಲ್ಲು ತುಂಬ ಜನ ಮದುವೆಲಿ. ಪಾಪ ಅಶ್ವಿನಿ ಅವರು ಅರ್ಧ ರಿಸೆಪ್ಷನ್ ಎಲ್ಲ ಆದಮೇಲೆ ಪಾಪ ಬಂದಿದ್ದು. ಯಾಕೆಂದರೆ ಅವರು ಫಸ್ಟ್ ಗಂಡನ್ನ ಕಳಿಸಿದ್ರು. ಈ ಊರುಗಳಲ್ಲಿ ಕಡೆ ಹಿಂಗೆ ಅಂತ ಅಂದರೆ ಒಂದು ಸಲ ಗಂಡನ ಮನೆಯವ್ರಿಗೆ ಜಾಗ ಬಿಡಲ್ಲ, ಎಲ್ಲ ಅವರೇ ಹತ್ತಿ ಕೂತ್ಕೊಂಡಿದ್ರು, ನಮಗೆ ಬರೋಕ್ಕಾಗಿಲ್ಲ. ಗಂಡು ಕರ್ಕೊಂಡು ಬೇರೆಯವರೆಲ್ಲ ಬಂದರು. ಸೊ ಪಾಪ ಮಾಡಿದ್ದ ಗಾಡೀಲಿ ಅಶ್ವಿನಿ ಅವ್ರಿಗೆ ಜಾಗ ಇಲ್ಲದೆ ಜನಗಳಿಗೆ ಅಂತ ಮಾಡಿದ್ರಲ್ಲ, ಆ ಗಾಡೀಲಿ ಬಂದಿದ್ದು ಅಲ್ಲ ಅಶ್ವಿನಿ. ಇದು ಯಾರ ಫ್ಯಾಮಿಲಿ? ಇದು ನೋಡಿ, ಫ್ಯಾಮಿಲಿ ಫೋಟೋಸ್ ಇದೆ. ನಮ್ಮ ಮಾಮ ಅವ್ರದ್ದು, ನಮ್ಮ ಮನೆಯವ್ರದ್ದು, ಎಲ್ಲರದು. ಅವಾಗ ನೀಟಾಗಿ ತೋರಿಸ್ತೀನಿ. ನೀಟಾಗಿದ್ದೀನಿ. ಅವಾಗ ಮೇಕಪ್ ಮಾಡಿದ್ದಾರೆ, ಅದಕ್ಕೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು ಅಲ್ವಾ ಅಶ್ವಿನಿ? ಇದೆಲ್ಲ ನಮ್ಮ ನಾಗೇಂದ್ರ ಹೇಳ್ಕೊಟ್ಟಿದ್ದೆ ನೋಡಿ. ನಮ್ಮ ಮೈದಾ ನೋಡಿ ಅವಾಗ ಏನು ಸಖತ್ ಹೀರೋ. ಈಗಲೂ ಹೀರೋನೇ, ಇವಾಗಲೂ ಹೀರೋ. ಆಗ ಇನ್ನೂ ಸೂಪರ್ ಅಲ್ವಾ ಅಶ್ವಿನಿ? ಅಶ್ವಿನಿ ಇದು ಪಾಪ ಒಂದು ಫೋಟೋನೇ ಇಲ್ವಾ ಅಶ್ವಿನಿ ನಿಂದು ರಿಸೆಪ್ಷನ್ದು? ನೀನು ಒಂದು ತೆಗೆಸ್ಕೊಂಡಿಲ್ಲ ನೋಡಿ. ಸುನಿ ನೋಡಿ ಎಷ್ಟು ಚಿಕ್ಕ ಹುಡುಗ ಅಂದರೆ ಅವಾಗ. ಸುನಿ ಸೂಪರಾಗಿದ್ದ ಸುನಿ ಅಲ್ಲ ಅಶ್ವಿನಿ? ನಾನು ಇವಾಗ ಬರ್ತೀನಿ, ಸುನಿ ಬಂದಿದ್ದಾನೆ ಅಂದರೆ ನಾನು ಇಲ್ಲೇ ಎಲ್ಲೋ ಇರ್ತೀನಿ. ಬಿಂದು ಅವರೆಲ್ಲರೂ ಇದ್ರಿ. ನಾನು ರಿಲೇಷನ್ಸ್ ಮದುವೆಲಿ ಎಲ್ಲ ನಂದೇ. ನಮ್ಮ ಮನೆ ಫಂಕ್ಷನ್ಗಳಲ್ಲಿ ನಾವು ಫೋಟೋಸ್ ಆಗಲಿ ರೆಡಿ ಆಗೋಕ್ಕಾಗಲಿ ಆಗಲ್ಲ. ಸೊ ಬೇರೆ ನೋಡ್ಬೋದು. ನಮ್ಮ ಅತ್ತೆ ಮತ್ತೆ ನಮ್ಮ ಅಪ್ಪ ನಮ್ಮಮ್ಮ ಯಾರು ಬಂದಿಲ್ಲ, ಜಾಸ್ತಿ ಯಾರು ಇಲ್ಲ. ಇದು ನನ್ನ ಫ್ರೆಂಡ್ಸ್ ಜ್ಯೋತಿ ಮತ್ತೆ ನಾವು ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಲ್ಲ ನೋಡಿ, ಅಶ್ವಿನಿ ಫ್ರೆಂಡ್ಸ್
ಜ್ಯೋತಿ ಮತ್ತೆ ಅವ್ರ ಹಸ್ಬೆಂಡ್ ಅವರು ಬಂದಿದ್ದಾರೆ. ಅಂದರೆ ಬನ್ನೇರ್ಘಟ್ಟಕ್ಕೆ ಒಂದು ಗಾಡಿ ಮಾಡಿದ್ದಿದ್ರೆ ಅವಾಗ ಪಾಪ ತುಂಬ ಜನ ಬರ್ತಾಯಿದ್ರು. ಬನ್ನೇರ್ಘಟ್ಟದಿಂದ ಬಿಡ್ದಿ ಸ್ವಲ್ಪ ದೂರ ಅಲ್ವಾ, ಜನಕ್ಕೆ ಯಾರಿಗೂ ಅಷ್ಟು ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲಲ್ಲ. ಮಂಡ್ಯ ನನ್ನ ಮದುವೆ ಆಗಿದ್ದು ಎಲ್ಲ ಫುಲ್ಲು ಮಂಡ್ಯದಲ್ಲೇ. ಆ ಮದುವೆ ಬೀಗ್ರೂಟ ಎಲ್ಲ ಕೂಡ ಆಗಿದ್ದು ಅಲ್ಲೇ. ಇವ್ರುಗಳನ್ನ ಮಾತ್ರ ಬನ್ನೇರ್ಘಟ್ಟದಲ್ಲೇ ಮಾಡಿದ್ದು. ಮನೆ ತುಂಬಿಸಿದ್ದು ಎಲ್ಲ ಅಲ್ಲೇ ಆಗಿದ್ದು. ಇಲ್ಲಿದ್ಯಾ ನೋಡಶ್ವಿನಿ? ಇಲ್ಲಿದ್ದೀನಿ ನೋಡಿ. ಅದಕ್ಕೆ ಬಿಂದು ಜೊತೆ ನೋಡಿ ನೋಡಿ ನಮ್ಮ ಅದಕ್ಕೆದು ಸೇಮ್ ಸ್ಯಾರಿ. ಅಶ್ವಿನಿ, ಸುನಿಲ್, ಇದು ಅಶ್ವಿನಿ ಫ್ರೆಂಡ್ ಬಿಂದು ಅಂತ. ಚೆನ್ನಾಗಿದೆ. ಇಲ್ಲೇ ನನ್ನ ಕೂದಲು ನೋಡಿ ಎಷ್ಟು ಉದ್ದ ಇದೆ. ಇಳಿ ಎತ್ತಿ ನನ್ನ ಕೂದಲು ಬಗ್ಗೆ. ಅಶ್ವಿನಿ ಕೂದಲು ತುಂಬಾ ಉದ್ದ ಇತ್ತು, ನನ್ನ ಥರನೇ ಇದ್ದಿದ್ದು ಅವಾಗ. ತುಂಬಾ ಕೂದಲು ಉದ್ದ ಇತ್ತು, ತುಂಬಾ ದಪ್ಪ ಇತ್ತು. ಇನ್ನೂ ಒಂದು ನನ್ನ ಹೇರ್ ಸ್ಟೈಲು ನಂದು ಯಾವುದೇ ಎಕ್ಸ್ಟೆನ್ಷನ್ ಏನು ಹಾಕಿರಲಿಲ್ಲ. ನಂದೇ ಹೇರಲ್ಲಿ ತುಂಬ ಉದ್ದ ಇತ್ತಲ್ವಾ, ನಂದೇ ಹೇರಲ್ಲಿ ಡಿಸೈನ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ನೋಡಿ. ಇವ್ರು 3 ಜನ ನೋಡಿ. ಇವಾಗ ಇವರೆಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಇವರಿಬ್ಬರು ನಮ್ಮ ಅಣ್ಣ ಮಕ್ಕಳು, ಇವರು ನಮ್ಮ ಮನೆ ಪಕ್ಕದ್ದು ಹುಡುಗಿ. ಎಲ್ಲ ಅವಾಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಇವಾಗೆಲ್ಲ ದೊಡ್ಡವರಾಗಿದ್ದಾರೆ. ತುಂಬ ಕ್ರೌಡು. ನಮ್ಮ ಮಮ್ಮಿ ನೋಡಿ, ಇದು ನಮ್ಮ ಅಪ್ಪ ಅವರ ಅಮ್ಮ. ಇನ್ನಂತ ಇರ್ಬೋದು ಅಜ್ಜಿ ನೋಡಿ. ಇವರು ನಮ್ಮ ಅಜ್ಜಿ 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 ನೋಡಿ. ನಮ್ಮ ಮಾಮ ಅವ್ರ ದೊಡ್ಡಮ್ಮನ ಜೊತೆ ತೆಗೆಸ್ಕೊಂಡು ನಿಂತ್ಕೊಂಡಿಬಿಟ್ಟವ್ರೆ. ನಮ್ಮ ಮಾಮನಿಗೆ ದೊಡ್ಡಮ್ಮ ಆಗಬೇಕು, ನಮ್ಮ ಮಾವನಿಗೆ ಅಮ್ಮ. ಅಮ್ಮ, ನಮ್ಮ ಮಾವನಿಗೆ ಅಮ್ಮ. ಈ ಅಜ್ಜಿ ನಮ್ಮ ಅಮ್ಮನಮ್ಮ ಎಲ್ಲ ಅಕ್ಕ ತಂಗಿರು. 4 ಜನ ಅಕ್ಕ ತಂಗಿರು. ಪಾಪ ಇರೋದೇ ಈ ಅಜ್ಜಿ ಒಂದೇ. ಇವಾಗ ಮೊದಲನೇವ್ರು ಅನ್ಸುತ್ತೆ. ಇಲ್ಲ, ಎರಡನೇವ್ರು, 3ನೇವ್ರು ಇರಬೇಕು ನೋಡಿ. ನಮ್ಮ ಮದುವೆ ರಿಸೆಪ್ಷನ್ ಎಲ್ಲ ಮುಗ್ದು ನಾವು ಊಟಕ್ಕೆ ಹೋಗೋಷ್ಟರಲ್ಲಿ 12 ಗಂಟೆ ಆಗಿತ್ತು ಊಟಕ್ಕೆ ಹೋದಾಗ ನಾವು. ಅಲ್ಲ ಅಶ್ವಿನಿನೂ ಅಷ್ಟೊತ್ತವರೆಗೂ ಊಟ ಮಾಡಿರಲಿಲ್ಲ. ಎಲ್ಲರೂ ಜೊತೆಯಲ್ಲೇ ಊಟ ಮಾಡಿದ್ರು. ಇವರು ಅಕ್ಕ ಭಾವ ನೋಡಿ. ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಮಗಳು ಅಳಿಯ, ಇವ್ರು ನಮ್ಮ ಅಕ್ಕ ಭಾವ. ಇವರೇ ಎಲ್ಲ ನಮಗೆ ನಿಂತ್ಕೊಂಡು ಮಾಡಿದ್ದು. ನಮ್ಮ ಮಾಮದಿರೋ ಅಕ್ಕ ಭಾವ, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಸೇರಿ ಮಾಡಿದ್ದು ನಿಂತ್ಕೊಂಡು. ಅಲ್ಲ ಅಶ್ವಿನಿ? ನೋಡಿ ನಮ್ಮ ಮಾವ ನೋಡಿ ಎಷ್ಟು ಚಿಕ್ಕ ವಯಸ್ಸು ಅವಾಗ. ಇಲ್ಲಿದೆ ನೋಡಿ ನಮ್ಮ ಫ್ಯಾಮಿಲಿ. ಇವಾಗ ಅಟ್ಲೀಸ್ಟ್ ಸ್ವಲ್ಪ ಇದೆ. ಅಮ್ಮ ನೋಡಿ, ನಮ್ಮ ಅತ್ತೆ ಅವಾಗ ಹೀರೋಯಿನ್ ಫುಲ್ಲು. ನಮ್ಮ ಅಕ್ಕ ಅನ್ನೋರು ಎಲ್ಲರೂ ನಮ್ಮಮ್ಮನ. ಮತ್ತೆ ಮೂಳೆ ಹೀರೋಯಿನ್ ಅವಾಗ. ಹಿಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ವಯಸ್ಸಾಯ್ತಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ಸ್ವಲ್ಪ ದಪ್ಪ ಆಗಿದ್ದಾರೆ. ನೋಡ್ಕೊ ಅಶ್ವಿನಿ, ಮಾವ ಇವರು ನಮ್ಮ ಮಾಮನೇ ಆಗಬೇಕು. ಸೊ ಇವರೆಲ್ಲ ಅಣ್ಣ ತಮ್ಮಂದ್ರಲ್ವಾ, ಇವರು ನಮ್ಮ ಮಾಮನೇ. ಇದು ನಮ್ಮ ಮಾವ, ನಮ್ಮ ಮೈದ, ನಾನು, ನಮ್ಮ ಯಜಮಾನ್ರು, ನಮ್ಮ ಅತ್ತೆ, ಅಶ್ವಿನ್, ಇದಿಷ್ಟು ನಮ್ಮ ಫ್ಯಾಮಿಲಿ. ಇಲ್ಲಿ ಬಂದ್ರು ಈಗ ಕಾಣಿಸಿದ್ರು ನೋಡಿ. ನಾವೆಲ್ಲ ಆಲ್ಬಮ್ ಎಂಡಿಂಗಲ್ಲಿ ಅಂದ್ರೆ ತುಂಬಾ ಜನ ಇದ್ದಿದ್ರಿಂದ ಪಾಪ ನನ್ನ ತಮ್ಮದಿರಂತೂ ಒಂದು ಫೋಟೋದಲ್ಲೂ ಇಲ್ಲ. ಅವರು ಬಂದವರೆಲ್ಲ ನೋಡಿ. ಇವರು ಅದಕ್ಕೆ ಅವರ ಚಿಕ್ಕ ತಮ್ಮ. ಇವನಾದ್ರೂ ಪರವಾಗಿಲ್ಲ, ಅವಿ ಅಂತೂ ಒಂದು ಹತ್ರನೂ ಇಲ್ಲ. ಇವ್ರೂ ಅಪ್ಪ ಅವ್ರ ತಮ್ಮ, ಅವರ ಹೆಂಡತಿ. ಇಲ್ಲಿ ನಮ್ಮ ಅನಿತಕ್ಕ. ಇವರಿಬ್ರು ನಮ್ಮ ಅತ್ತೆ ಮಕ್ಕಳಿಬ್ರು. ಇವರು ಅವ್ರ ಹಸ್ಬೆಂಡ್ಸು. ಇದು ಮಮ್ಮಿ. ಇಲ್ಲಿದ್ದಾರೆ ಲಾಸ್ಟಲ್ಲೆಲ್ಲ ಫ್ಯಾಮಿಲಿ ಇದ್ದಾರೆ. ಇಲ್ಲಿ ಇದು ನಮ್ಮ ಲಕ್ಷ್ಮಕ್ಕ ಅಂತ ಹೇಳ್ತಾ ಇರ್ತೀನಲ್ಲ, ನಮ್ಮ ಅತ್ತೆ ಮಗಳನ್ನೇ ದೊಡ್ಡಪ್ಪನ ಮಗನಿಗೆ ಕೊಟ್ಟಿರೋದು ನಮ್ಮೂರಿಗೇನೆ. ಇದು ನಮ್ಮ ಅಣ್ಣ ಮತ್ತು ನಮ್ಮ ಅತ್ತೆ ಮಗಳು. ಇದು ಇವರಿಬ್ರು ಅವ್ರ ಮಕ್ಕಳು. ಇವಾಗ ಇವರಿಬ್ರು ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಅಜ್ಜಿ ಎಲ್ಲಿದ್ದಾರೆ? ಇಲ್ಲಿ ನಮ್ಮಮ್ಮವ್ರ ಅಮ್ಮ ನೋಡಿ. ಅಮ್ಮನಮ್ಮ ನೋಡಿ. ನಾವು 4 ಜನ ಒಂದೇ ಕಡೆ ನಿಂತಿದ್ವಿ. ನಾವು 3 ಜನ ಒಂದೇ ಕಡೆ ನಿಂತಿದ್ವಿ. ಜನರೇಷನ್ ನೋಡಿ ಹೇಗಿದೆ. ಸೇಮ್ 3 ಜನ ಒಂದೇ ತರ. ಅಮ್ಮನ ಮೊಮ್ಮಗಳು. ಇದು ನಮ್ಮಮ್ಮ ತಂಗಿ ಮಗಳು. ಇದು ನಮ್ಮಮ್ಮವ್ರ ತಂಗಿ. ಇವಾಗಿಲ್ಲ ಅವರು. ಇವರು ಇಲ್ಲ. ಅವ್ರಮ್ಮ ಅಜ್ಜಿ ಬೀಗ್ರು. ಇವರು ಅಜ್ಜಿ ಬೀಗ್ರು. ನಮ್ಮ ಮಾಮ ಅವರ ಅತ್ತೆ. ಇವರು ನಮ್ಮ ಅತ್ತೆ. ಇವರೆಲ್ಲ ಮಕ್ಕಳು. ಇವರು ಎಲ್ಲ ಕಾಲೇಜ್, ಇವರೆಲ್ಲರೂ ಕಾಲೇಜ್ಗೆ ಹೋಗ್ತಿದ್ದಾರೆ. ಇವರಿಬ್ರು ಬಿಟ್ಟು ಇವರೆಲ್ಲ ಕಾಲೇಜ್ಗೆ ಹೋಗ್ತಿದ್ದಾರೆ ಅಲ್ಲ. ಇದು ನಮ್ಮಮ್ಮ ತೋರಿಸಿದ್ವಲ್ಲ, ನನ್ನ ತಮ್ಮ. ಇವರು ನಮ್ಮದೇ ಮನೇಲಿ ಬಾಡಿಗೆಗಿದ್ರು. ಸೊ ಅವ್ರು ತಮ್ಮಂದು ಫ್ರೆಂಡ್ಸ್ ಗ್ಯಾಂಗ್, ಅಬ್ಬನಕುಪ್ಪೆ ಗ್ಯಾಂಗ್ಸ್, ಯೂತ್ ಬಾಯ್ಸ್. ಚಿಕ್ಕ ಮಕ್ಕಳು. ಇವಳೊಬ್ಳು ಬಿಟ್ಟು ಇವಳು ಕಾಲೇಜ್ಗೆ ಹೋಗ್ತಿದ್ದಾಳೆ. ಇವರಿಬ್ರಿಗೂ ಮದ್ವೆ ಆಗಿ ಮಕ್ಕಳಿದೆ. ಇವಳಿಲ್ಲ, ದೀಪಿಕಾ. ಇವಳು ನಮ್ಮ ಮನೇಲಿ ಇದ್ಲಲ್ಲ ದೀಪಿಕಾ. ಇಲ್ಲ, ಕಾಲೇಜಲ್ಲಿ ಅಷ್ಟೇ 8th ಸ್ಟ್ಯಾಂಡರ್ಡ್ ಅಲ್ವಾ. ಕರೆಕ್ಟ್. ಉದ್ದ ಇರೋದಕ್ಕೆ ನಾನು ಕಾಲೇಜ್ಗೆ ಹೋಗ್ತಿದ್ದಾಳೆ. ಇವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಇವರಿಬ್ರು ಅಕ್ಕ ತಂಗಿರಿಗೆ ಒಂದೊಂದು ಮಗು ಇದೆ. ನಮ್ಮ ಮಾಮನ ಮಕ್ಕಳು ಇವರು ಎಲ್ಲ. ಚಿಕ್ಕ ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ನೋಡಿ. ಬಂತು ಅದಕ್ಕೆ ಫ್ಯಾಮಿಲಿ ಫೋಟೋ ನೋಡಿ. ನನ್ನ ದೊಡ್ಡ ತಮ್ಮ. ಇವನಿಗೂ ಇವಾಗ ಮದುವೆ ಆಗಿ ಒಂದು ಮಗು ಇದೆ. ಇವನಿಗಿನ್ನೂ ಮದುವೆ ಆಗಿಲ್ಲ.
ನಮ್ಮಮ್ಮ ನೋಡಿ ಇವಾಗ ಎಷ್ಟು ಚೆನ್ನಾಗವ್ರೆ ನಮ್ಮಮ್ಮ. ಇವಾಗ ವಯಸ್ಸಾಯಿತು ಪಾಪ. ಈ ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ, ನನ್ನ ತಮ್ಮ, ಇದು ನಮ್ಮ ಅಕ್ಕ ಮಗ, ಅಲ್ಲಿ ತೋರಿಸಿದ್ನಲ್ಲ ಅಕ್ಕ ಭಾವ ಅಂತ, ಅವ್ರ ಮಕ್ಕಳು ಇವರಿಬ್ಬರು. ಇದರಲ್ಲಿ ಇವನು ಕಾಲೇಜ್ಗೆ ಹೋಗ್ತಿದ್ದಾನೆ, ಇವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ನೋಡಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಷ್ಟು ಚೆನ್ನಾಗಿದ್ದಾರೆ. ನೆಕ್ಸ್ಟ್ ಬರುತ್ತೆ ಇದೆಲ್ಲ ಫ್ರೆಂಡ್ಸ್ಗಳು, ಇದೆಲ್ಲ ಫ್ರೆಂಡ್ಸು ಹೊರಗಡೆ. ಹಾಂ, ಇವನು ನಮ್ಮ ಅಣ್ಣ ದೊಡ್ಡವನು, ನಮ್ಮ ದೊಡ್ಡಮ್ಮ ಮಗನೇ, ಅಕ್ಕ ಭಾವ. ಇಲ್ಲಿ ಇವರು ನಮ್ಮ ಚಿಕ್ಕ ಮಾವ, ಮತ್ತು ನಾನು ಚನ್ನಮಣ್ಣಕ್ಕೆ ಹೋಗಿದ್ನಲ್ಲ ಹಬ್ಬಕ್ಕೆ ಸಂಜು ಮನೆಗೆ, ಅವ್ರ ಅಪ್ಪ ಅಮ್ಮ ಇವರು. ಮತ್ತು ಇಲ್ಲಿ ಅವರು ನಮ್ಮ ತಮ್ಮ. ನಾದಿನ ಎಲ್ಲೂ ಹಾಕಿಲ್ಲ, ಎಲ್ಲೂ ಇಲ್ವಾ ಅಶ್ವಿನಿ? ಇಲ್ಲ, ಒಂದೇ ಫೋಟೋ ಇರೋದು ನಾನು. ಹೌದಾ? ಇಲ್ಲಿ ನೋಡಿ, ಇದು ನಮ್ಮ ಅಪ್ಪ ಅವರ ಅಮ್ಮ, ಇದು ನಮ್ಮ ಅಜ್ಜಿ, ಇದು ಅತ್ತೆ, ಇದು ಸಾರಿ ಮಾವ, ಮಾವವ್ರಮ್ಮ, ನಮ್ಮ ಅತ್ತೆ. ಇದು ನಮ್ಮಮ್ಮ. ನೋಡಿ ನಮ್ಮಮ್ಮನ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇಲ್ಲೂ ಇದೆ, ನಮ್ಮ ಹತ್ರನೇ ಇದೆ ನೋಡಿ. ಇವರು ಅಷ್ಟೇ, ಇವರು ನಮ್ಮ ಮಾಮ, ನಮ್ಮ ಅತ್ತೆ ಅವ್ರ ಮಗ. ಇಲ್ಲಿ ನಮ್ಮ ಎರಡನೇ ದೊಡ್ಡ ಮಾಮ ಇವರು, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಎಲ್ಲರನ್ನೂ ಫ್ಯಾಮಿಲಿ ಅಕ್ಕ ಭಾವ, ಲಜ್ಜಿ ಎಲ್ಲ ನನ್ನ ತಮ್ಮನ ಫ್ರೆಂಡ್ಸ್. ಎಲ್ಲ ಊರವರು. ಒಳಗಡೆ ಊಟ ಮುಗಿಸಿ ಹೊರಗಡೆ ಫೋಟೋ ಎಲ್ಲ ತೆಗ್ಸಿ ಬಂದಮೇಲೆ ಹೊರಗಡೆನೂ ಒಂದೊಂದು ಸಲ ತೆಗ್ಸಿರ್ತಾರ ಇಲ್ವಾ ಅಂತ ಅಂದ್ಬಿಟ್ಟು ಆಚೆನೂ ತೆಗಿಸ್ತಾ ಇದ್ದಿದ್ದು ಅವರು. ನಮ್ಮ ದೊಡ್ಡಮ್ಮ ಹಿಂಗೇನೆ. ನಮ್ಮ ದೊಡ್ಡಮ್ಮ ಯಾವುದಕ್ಕೂ ನಾಚ್ಕೊಳ್ಳಲ್ಲ. ಹೆಂಗಿದ್ದಾರೆ ಕಮೆಂಟ್ ಮಾಡಿ ಪಾಪ. ಇವಾಗ ವಯಸ್ಸಾಗೈತೆ ಅಂದರೆ ಅಷ್ಟು ವಯಸ್ಸಾಗಿಲ್ಲ. ಇವ್ರ ಮಗ ಎಲ್ಲೂ ಕಾಣಿಸ್ತಿಲ್ಲ, ಇವನು ಆವಾಗಿಂದ. ನಮ್ಮ ಗಗನ ಇವನು, ಸಂಜು ಅಣ್ಣ ಇವನು, ಅಪ್ಪ ಮಗ. ನೋಡಿ ಇಲ್ಲಿದೆ ನೋಡಿ ಫ್ಯಾಮಿಲಿ ಫೋಟೋ. ಇದು ಒಂದು ಮಾಮ ಫ್ಯಾಮಿಲಿ, ಇದು ಎರಡನೇ ಮಾಮ ಫ್ಯಾಮಿಲಿ. ನಮ್ಮ ಸ್ವಾಮಿ ಮಾಮ, ಅವ್ರ ಅತ್ತೆ, ಇವ್ರು ಅವ್ರ 3 ಜನ ಹೆಣ್ಮಕ್ಳು. ಇದು ಇನ್ನೊಂದು ಮಾಮ ಫ್ಯಾಮಿಲಿ. ಮೊದಲೊಂದು ಫೋಟೋ ನೋಡಿದ್ರಲ್ಲ, ಇದು ಅಕ್ಕ ಫ್ಯಾಮಿಲಿ. ಅಕ್ಕ ಭಾವ ಮಕ್ಕಳು ಫೋಟೋ ಎಲ್ಲಿ ಸೈಡ್ ಕೊಟ್ಟೋಗಿದೆ. ಇಲ್ಲ, ಹಿಂದೆ ತೋರಿಸಿದ್ರಲ್ಲ, ಅವ್ರ ಜೊತೆ ಇದ್ರು. ಇಲ್ಲಿದೆ ನೋಡಿ ಅವ್ರ ಇಡೀ ಫ್ಯಾಮಿಲಿ ಫೋಟೋ. ಇಲ್ಲಿದೆ ನೋಡಿ. ಇವರು ಇನ್ನೊಬ್ಬ ತಮ್ಮ, ಅವರು ಬಂದಿಲ್ಲ, ಬಿಸಿ ಇದ್ರು. ಎಲ್ಲ ನಮ್ಮ ಅತ್ತೆದಿರಿ ಇವರು 3 ಜನ. ಇವರ ಅಪ್ಪ ಅವರ ಅಕ್ಕಂದ್ರೆ, ಎಲ್ಲರೂ ಅಕ್ಕಂದ್ರು. ಇವರು ನಮ್ಮ ದೊಡ್ಡತ್ತೆ, ಇವ್ರು ನಮ್ಮ ಎರಡನೇ ಅತ್ತೆ, ಇವರು 3ನೇ ಅತ್ತೆ. ಇವ್ರ ಮಕ್ಕಳೆಲ್ಲ ಬೆಳಿಗ್ಗೆ ಲಕ್ಷ್ಮಕ್ಕ ಅನಿತಕ್ಕ ತೋರಿಸಿದ್ನಲ್ಲ, ಅವರು ನಮ್ಮ ಮಧ್ಯ ಅತ್ತೆ ಮಕ್ಕಳು. ಇವ್ರ ಮಕ್ಕಳೆಲ್ಲ ಬೆಳಿಗ್ಗೆ ಬಂದಿದ್ರು. ಲಾಸ್ಟಲ್ಲಿ ಊಟಕ್ಕೆ ಕೂತಿದ್ದ ಅಶ್ವಿನಿ ನಮ್ಮ ಜೊತೆ ಪಾಪ 12 ಗಂಟೆಯಲ್ಲಿ. ಸುನಿ ಇಲ್ಲಿ ನೋಡಿ ನಮ್ಮ ಮಮ್ಮಿ ಬ್ಯಾಗ್ ಎಲ್ಲೂ ಬಿಡದೆ, ಮುಯಿ ಬ್ಯಾಗ್ ಎಷ್ಟಿದೆ ನೋಡಿ, ಮುಯಿ ಬಂದಿದೆ. ಇದಿಷ್ಟು ರಿಸೆಪ್ಷನ್ದು ನೋಡಿ ಫೋಟೋಸ್. ನೋಡಿ ಫೋಟೋಸ್ ಮಾತ್ರ ಎಲ್ಲ ಹೊಸ ಡಿಸೈನ್ ಫೋಟೋಸ್ ತೆಗೆದಿದ್ದು, ಯಾವುದು ಹಳೇದು ಯಾವುದು ತೆಗಿಸ್ಲೇ ಇಲ್ಲ ಅಲ್ಲ ಅಶ್ವಿನಿ? ಇದಿಷ್ಟು ನನ್ನ ಮದುವೆ ರಿಸೆಪ್ಷನ್ ಫೋಟೋಸ್. ಯಾವ ಫೋಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ನನಗಿದು ತುಂಬ ಇಷ್ಟ ಅಲ್ಲ ಅಶ್ವಿನಿ? ಎಲ್ಲ ಚೆನ್ನಾಗಿದೆ. ನಮ್ಮ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಚೆಗಡೆಯಿಂದ. ನೆಕ್ಸ್ಟು ಮುಹೂರ್ತದ್ದು ತೋರಿಸ್ತೀನಿ. ಮುಹೂರ್ತದ್ದು ಮತ್ತು ನನ್ನ ಮಗಳು ಸೀಮಂತ ಫೋಟೋಸ್ ಒಂದೇ ಇದರಲ್ಲಿ ತೋರಿಸ್ಯಾಳೆ.